ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿವರ್ಸ್. ನಾನು ನಿಮ್ಮ ಮಂಜು ಗೌಡ. ರಾಮ ಮಂದಿರ ನೆಕ್ಸ್ಟ್ ಮಂತು ಉದ್ಘಾಟನೆ ಆಗ್ತಾ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ರಾಮ ಮಂದಿರ ಉದ್ಘಾಟನೆ ಆಗೋದು ಕೋಟ್ಯಾಂತರ ಭಾರತೀಯರ ಕನಸು. ಎಷ್ಟೋ ವರ್ಷಗಳಿಂದ ರಾಮ ಮಂದಿರ ಕಟ್ತಾರೆ, ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಅಂತ ಎಷ್ಟೋ ಜನ, ಕೋಟ್ಯಾಂತರ ಜನ ಕಾಯ್ತಾ ಇದ್ರು. ಆ ಕೋಟ್ಯಾಂತರ ಜನರ ಕನಸು ಮುಂದಿನ ತಿಂಗಳು ನನಸಾಗ್ತಾ ಇದೆ. ಅದನ್ನ ಮೋದಿ ಅವರು ಮುಂದಿನ ತಿಂಗಳು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ರಾಮ ಮಂದಿರ ಉದ್ಘಾಟನೆ ಆಗೋದು ಎಷ್ಟು ದೊಡ್ಡ ಸುದ್ದಿನೋ, ಈ ರಾಮ ಮಂದಿರ ಉದ್ಘಾಟನೆಯ ಸಮಯದಲ್ಲಿ ಅಂದರೆ ಏನು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಆ ಕಾರ್ಯಕ್ರಮಕ್ಕೆ ಒಂದಷ್ಟು ಜನ ಗಣ್ಯಾತಿ ಗಣ್ಯರನ್ನ ಎಲ್ಲ ಕಡೆಯಿಂದನೂ ಆಹ್ವಾನ ಮಾಡ್ತಾ ಇದ್ದಾರೆ. ಇದು ಕೂಡ ಇವಾಗ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇರುವಂತಹ ಸುದ್ದಿ. ಆ ಲಿಸ್ಟಿಗೆ ಬಂದರೆ ಬೇರೆ ಸ್ಟೇಟ್ದೆಲ್ಲ ಬಿಟ್ಟಾಕಿ ನಾನು ನಮ್ಮ ಕರ್ನಾಟಕ ಸ್ಟೇಟ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಆ ಲಿಸ್ಟಿಗೆ ಬಂದರೆ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವ್ರಿಗೆ ಇನ್ವೈಟ್ ಬಂದಾಗಿದೆ. ಅದರ ಜೊತೆಗೆ ಕನ್ನಡದ ಹೆಸರಾಂತ ನಟ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಇನ್ವೈಟ್ ಬಂದಾಗಿದೆ. ಅದರ ಜೊತೆಗೆ ಕನ್ನಡದ ಹೆಸರಾಂತ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಅವ್ರಿಗೂ ಕೂಡ ಇನ್ವೈಟ್ ಬಂದಾಗಿದೆ. ಇದರಲ್ಲಿ ಏನಪ್ಪ ಸ್ಪೆಷಲ್ ಇದೆ ಮಂಜು? ಅವ್ರಿಗೆ ಇನ್ವೈಟ್ ಬರೋದ್ರಲ್ಲಿ ಏನಿದೆ? ಇನ್ವೈಟ್ ಮಾಡಿದರೆ ಹೋಗ್ತಾರೆ, ಇನ್ವಿಟೇಷನ್ನ ತಗೋತಾರೆ, ಹೋಗ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ, ವಾಪಸ್ ಬರ್ತಾರೆ ಅಂತ ನೀವು ಅನ್ಕೋಬೋದು. ಬಟ್ ನನ್ನ ಕಣ್ಣಿಗೆ ಕಾಣ್ತಿರೋದೇನಪ್ಪ ಅಂತ ಹೇಳಿದ್ರೆ, ಈವನ್ ಯಶ್ ಅವರಾದರೂ ಆಗಿರ್ಬೋದು ಅಥವಾ ರಿಷಬ್ ಶೆಟ್ಟಿ ಅವರಾದರೂ ಆಗಿರ್ಬೋದು, ಈ ನಮ್ಮ ಕಲ್ಚರ್ಗಳಿಗೆ ಸಿಕ್ಕಾಬಟ್ಟೆ ಬೆಲೆ ಕೊಡುವಂತಹ ವ್ಯಕ್ತಿಗಳು ಇಬ್ಬರು ಕೂಡ. ಅವರ ಸಿನಿಮಾಗಳನ್ನ ಮಾಡಬೇಕಾದ್ರೆ ನಮ್ಮ ಕನ್ನಡತನ, ಕನ್ನಡದ ಸಂಸ್ಕೃತಿ ಇದ್ರ ಬಗ್ಗೆ ಬೇರೆ ಸ್ಟೇಟ್ಗಳಲ್ಲಿ ಹೋಗಿ ಮಾತಾಡ್ತಾ ಇರ್ತಾರೆ ಅವಾಗ. ಅದನ್ನು ಕೂಡ ನಾವು ಗಮನಿಸಿದ್ದೀವಿ. ಆದರೆ ಈ ರಾಮ ಮಂದಿರ ಅನ್ನೋ ಏನು ಉದ್ಘಾಟನೆ ಏನಿದೆ, ಇದು ಕಂಪ್ಲೀಟ್ ಕ್ರೆಡಿಟ್ BJP ಸರ್ಕಾರ ತಗೊಳುತ್ತೆ. BJP ಸರ್ಕಾರ ತಗೊಂಡಿರೋದ್ರಿಂದ BJP ಸರ್ಕಾರದ ವತಿಯಿಂದ ಅಥವಾ ರಾಮ ಮಂದಿರದ ಮಂಡಳಿಯ ವತಿಯಿಂದ ಇವ್ರಿಗೇನು ಆಹ್ವಾನ ಬಂದಿದೆ, ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜಕೀಯಕ್ಕೆ ಇವರಿಬ್ರೇನಾದ್ರೂ ಎಂಟ್ರಿ ಕೊಡ್ತಾರಾ ಅನ್ನೋ ಒಂದು ಥಾಟ್ ನನ್ನ ತಲೆಗಂತೂ ಬಂದಿದೆ. ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಇಬ್ಬರೂ ನಟರು ಕೂಡ BJP ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ಅದು ಯಾವ ತರ ಅಂತ ಹೇಳಿದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವರು KGF ಅನ್ನೋ ಒಂದು ಚಿತ್ರದಲ್ಲಿ ನಟಿಸಿ ಕನ್ನಡ ಚಿತ್ರರಂಗವನ್ನ ಗ್ಲೋಬಲ್ ಮಟ್ಟಕ್ಕೆ ಹೆಸರುವಾಸಿ ಆಗೋ ತರ ಒಂದು ಸಿನಿಮಾದಲ್ಲಿ ನಟಿಸಿ ಆ ಸಿನಿಮಾನ ತಗೊಂಡೋಗಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಈ ಸಿನಿಮಾದ ನಿರ್ಮಾಪಕರು ಹೊಂಬಾಳೆ ನಿರ್ಮಾಣ ಸಂಸ್ಥೆಯ ವಿಜಯ್ ಕಿರಗುಂದೂರು ಅವರು. ಅವರ ಎಲ್ಲ ಸಿನಿಮಾದ ಟೈಟಲ್ಗಳಲ್ಲೂ ನೀವು ಅಬ್ಸರ್ವ್ ಮಾಡಿರಬೇಕು, ಸ್ಪೆಷಲ್ ಥ್ಯಾಂಕ್ಸ್ ಟು ಅಶ್ವಥ್ ನಾರಾಯಣ್ ಅಂತಿರುತ್ತೆ. ಯಾರಿದು ಅಶ್ವಥ್ ನಾರಾಯಣ್ ಅಂತಂದರೆ, ಮಲ್ಲೇಶ್ವರಂನ BJP ಶಾಸಕ. ಅವರಿಗೂ ಅವಿನಾಭಾವ ಸಂಬಂಧ ಇದೆ. ಸೊ ಹೀಗಿರೋದ್ರಿಂದ ಹೊಂಬಾಳೆ ಫಿಲಿಮ್ಸ್ ಜೊತೆಗೆ ಅಶ್ವಥ್ ನಾರಾಯಣ್ ಅವ್ರಿಗೆ ಅವಿನಾಭಾವ ಸಂಬಂಧ ಇದೆ. ಹೊಂಬಾಳೆ ಫಿಲಿಮ್ಸ್ ಜೊತೆಗೆ ಯಶ್ ಅವ್ರಿಗೆ ಅವಿನಾಭಾವ ಸಂಬಂಧ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಇವರನ್ನ ರಾಜಕೀಯಕ್ಕೆ ಕರೆತರುವ ಉದ್ದೇಶದಿಂದ ರಾಮ ಮಂದಿರ ಉದ್ಘಾಟನೆಗೆ ಇವರಿಬ್ಬರಿಗೂ ಆಹ್ವಾನ ಕೊಡಲಾಗಿದೆಯಾ ಅನ್ನೋ ಡೌಟ್ ನನಗೆ ಬಂದಿದೆ. ಏನಪ್ಪ ಅಂತ ಹೇಳಿದ್ರೆ, ಹೋಗ್ತಾ ಏನು ಬೇಕಾದರೂ ಆಗ್ಬೋದು ರಾಜಕೀಯದಲ್ಲಿ. ಕರ್ನಾಟಕದಲ್ಲಿ ಇಬ್ಬರು ನಟರು ಈಗ ತಮ್ಮದೇ ಆದ ಫೀಲ್ಡ್ನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇಬ್ಬರಿಗೂ ಅವರದ್ದೇ ಆದ ಅಭಿಮಾನಿ ಬಳಗ ಇದೆ. ಇಬ್ಬರಿಗೂ ಅವರ ಚಿಂತನೆಗಳಿಗೆ, ಅವರ ಆಲೋಚನೆಗಳಿಗೆ ಸರಿ ಎನ್ನುವಂತಹ ಒಂದು ದೊಡ್ಡ ಅಭಿಮಾನಿಗಳ ವರ್ಗನೇ ಅವ್ರ ಹಿಂದೆ ಇದೆ. ಇದು ಸಿನಿಮಾಗಳಲ್ಲಿ ವರ್ಕೌಟ್ ಆಗ್ತಿದೆ. ರಾಜಕೀಯದಲ್ಲಿ ಯಾವ ಥರ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಹೋಗ್ತಾ ತುಂಬ ಫೇಮಸ್ ಸಿನಿಮಾಗಳನ್ನ ಮಾಡಿ ತುಂಬ ಜನಕ್ಕೆ ರೀಚ್ ಆಗಿ ಎಂಟೈರ್ ಇಂಡಿಯಾದಲ್ಲಿ ರೀಚ್ ಆದ ಮೇಲೆ ಕರ್ನಾಟಕದಲ್ಲಿ BJP ಇವರನ್ನ ಮೇನ್ ಸ್ಟ್ರೀಮಿಗೆ ತರಬಹುದೇನೋ, ಅದಕ್ಕೋಸ್ಕರ ಇಲ್ಲಿಂದಾನೇ ತಯಾರಿ ನಡೀತಾ ಇದೆಯೇನೋ ಅನ್ನೋ ಸಂಶಯ ರಾಮ ಮಂದಿರ ಉದ್ಘಾಟನೆಗೆ ರಿಷಬ್ ಶೆಟ್ಟಿ ಅಂಡ್ ಯಶ್ ಅವ್ರನ್ನ ಕರೆದಿರೋದ್ರಿಂದ ನನಗಂತೂ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.